ಇದು ಎಲ್ಲಿವರೆಗೂ ಬಂದಿದೆ ಈ ಧರ್ಮದೃಷ್ಟಿ ಅಂತಂದರೆ ನಮ್ಮ ಸಾಮಾನ್ಯರಿಗೆ ಇವತ್ತಿಗೂ ಗ್ರಾಮೀಣರಿಗೆ ಅರಣ್ಯಕರಿಗೆ ಇದೆ. ಸಂತಾಲರಲ್ಲಿ ಮಾನೋಕಲ್ಚರ್ ಕೂಡುದು ಅಂತ ಹೇಳ್ಬಿಟ್ಟು ಬಂಗಾಳದ ಆದಿವಾಸಿಗಳು ಸಂತಾಲರಲ್ಲಿ ಬೇರೆ ಬೇರೆ ಜಾತಿಯ ಮರಗಳನ್ನು ಒಟ್ಟಿಗಿಡ್ತಾರೆ. ಯಾಕೆಂದರೆ ಪರಸ್ಪರ ಮಾತಾಡ್ಕೊಳ್ಳೋದಕ್ಕೆ ಸ್ನೇಹಿತರಿರಬೇಕು ಅಂತ. ಒಂದೇ ಮರದ ಗುಂಪುಗಳಾಗ್ಬಿಟ್ರೆ ಅದು ಕುಟುಂಬದವರಾಗ್ಬಿಡ್ತಾರಂತೆ. ಸ್ನೇಹಿತರಾಗಬೇಕು ಅಂದರೆ ಬೇರೆ ಜಾತಿ ಮರಗಳಿರಬೇಕು ಅಂತ ಈ ಮಾನೋಕಲ್ಚರ್ ಅಲ್ಲದೇ ಇರೋ ತೀರ್ಮಾನ ಮಾಡಬೇಕು ಅಂತ ಅನ್ನೋದು ಉಂಟು. ಹೀಗೆ ಇದು ಮಾಡ್ಕೊಂಡು ಬಂದರು. ಏನಾಯಿತು, ಇಂಡಸ್ಟ್ರಿಯಲೈಸೇಷನ್ ಆದ ತಕ್ಷಣ ಅಷ್ಟನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು, ಒಂದು ಕಡೆ ಪ್ರೋಸೆಸ್ ಮಾಡಿ ಮತ್ತೊಂದು ಕಡೆಗೆ ತರೋದು, ಹೀಗೆ ಮಾಡಿದಾಗ ಪ್ರಕೃತಿಯ ಮೇಲೆ ನ್ಯಾಚುರಲ್ ಆಗಿ ಹಾನಿ ಆಯಿತು. ನೋಡಿ, ಮನುಸ್ಮೃತಿಯನ್ನು ತುಂಬ ಜನ ಬೈತಾರಲ್ಲ, ಮನುಸ್ಮೃತಿನಲ್ಲಿ ಉಪಪಾತಕಗಳು ಅಂತ ಲಿಸ್ಟ್ ಮಾಡುವಾಗ ಯಾವ್ಯಾವುದನ್ನು ಉಪಪಾತಗಳು ಅಂತ ಹೇಳ್ತಾರೆ ಅಂತಂದರೆ, ಹಿಂಸೌಷಧೀನಾಂ ಸ್ತ್ರಾಜೀವ ಮಹಾಯಂತ್ರ ಪ್ರವರ್ತನಂ ಸರ್ವಾಕರೇಶ್ವಧಿಕಾರ, ಎಲ್ಲ ಅಂಡರ್ಗ್ರೌಂಡ್ ರಿಸರ್ವ್ಸು, ಮೈನಿಂಗು ಅಥವಾ ನಾವು ನೀರನ್ನು ಬೋರ್ವೆಲ್ ಹಾಕಿ ಮಾಡ್ತಕ್ಕಂಥದ್ದು, ಅದನ್ನು ಸರ್ವಾಕರೇಶ್ವಧಿಕಾರ, ಮಹಾಯಂತ್ರ ಪ್ರವರ್ತನ, ದೊಡ್ಡ ದೊಡ್ಡ ಡ್ಯಾಮ್ಸ್ ಕಟ್ಟಿ ನೀರನ್ನು ತಡೀತಕ್ಕಂಥದ್ದು, ಮತ್ತು ಮರಗಿಡಗಳನ್ನು ಕತ್ತರಿಸ್ತಕ್ಕಂಥ ಡಿಫಾರೆಸ್ಟೇಷನ್ ಮಾಡ್ತಕ್ಕಂಥದ್ದು, ಇವೆಲ್ಲ ಪಾತಕಗಳು ಅಂತಂದಿದ್ದಾರೆ. ಮತ್ತು ಹೆಂಗಸರನ್ನು ಬಲವಂತವಾಗಿ ದುಡಿಮೆ ಹಚ್ಚಿ ಅಲ್ಲಿಂದ ಬದುಕೋದು, ಇವೆಲ್ಲ ಪಾತಕ ಅಂತ ಹೇಳಿರೋದು ಉಂಟು. ಇದನ್ನು ಇಷ್ಟು ಮಟ್ಟಿಗೆ ಗಮನಿಸಿದ್ರು ಅಂತಂದರೆ ಕಾನೂನಿನಲ್ಲಿ, ಕಟ್ಟಲಿನಲ್ಲಿ, ಧರ್ಮಶಾಸ್ತ್ರದಲ್ಲಿ ಇದ್ದರೆ ಒಂದು ಮಟ್ಟಕ್ಕಾದ್ರೂ ಆಚರಣೆಗೆ ಬರ್ತದೆ. ಇವತ್ತು ನಾವೇನು ಹೇಳ್ತೀವಿ, ನಮ್ಮ ಸಂವಿಧಾನದಲ್ಲಿ, ನಮ್ಮ ಶಾಸನಗಳಲ್ಲಿ, ನಮ್ಮ ಸರ್ಕಾರದ ನಿಯಮಗಳಲ್ಲಿ, ಕೋರ್ಟು ಕಚೇರಿಗಳ ವ್ಯವಹಾರದಲ್ಲಿ ದೊಡ್ಡ ಆದರ್ಶಗಳಿವೆ. ಅದನ್ನು ನಾವು ಗಮನಿಸಬೇಕು. ಥಿಯರಿ ಆ್ಯಂಡ್ ಪ್ರಾಕ್ಟೀಸಲ್ಲಿ ಯಾವತ್ತೂ ಲ್ಯಾಗ್ ಇರುತ್ತೆ, ಅದನ್ನು ನಾವು ನಿರಾಕರಿಸೋಲ್ಲ. ಆದರೆ ಥಿಯರಿಯಲ್ಲೇ ಇವುಗಳು ಗಮನಕ್ಕೆ ಬರದೇ ಇದ್ದರೆ ಹೇಗೆ? ನಮ್ಮಲ್ಲಿ ಈ ಪರಿಸರ ಇತ್ಯಾದಿಗಳ ಬಗ್ಗೆ ಯಾವ ದೇಶಗಳಲ್ಲಿ ಯಾವಾಗ ಯಾವ ಮಟ್ಟಕ್ಕೆ ಗಮನ ಬಂತು ಅಂತ ನಾವು ನೋಡಬೇಕು. ಇದೆಲ್ಲ ತೀರಾ 19ನೇ ಶತಮಾನದ ಕೊನೆ 20ನೇ ಶತಮಾನದ ಆರಂಭದಿಂದ ಇವುಗಳ ಎಚ್ಚರ ಬಂದಿರೋದು. ನಮ್ಮಲ್ಲಿದು ಸಾವಿರಾರು ವರ್ಷಗಳಿಂದ ಇರುವಂಥದ್ದು ಅಂತ ನೋಡಿದಾಗ ಅನ್ವಯ ಎಷ್ಟೋ ಮಟ್ಟಿಗೆ ಆಗಿದೆ ಅಂತ ಗೊತ್ತಾಗುತ್ತದೆ. ಅದು ಅನ್ವಯ ಆಗಿರೋದಕ್ಕೆ ನಮಗೆ ಶಾಸನಗಳಲ್ಲಿ, ಸಾಹಿತ್ಯದಲ್ಲಿ ಕಾಣಿಸುತ್ತೆ. ಹಾಗಿಲ್ಲದೆ ಇದ್ದರೆ ಮರಗಳಿಗೆ ಪೂಜೆ ಮಾಡೋದು, ನದಿಗಳಿಗೆ ಪೂಜೆ ಮಾಡೋದು, ನದಿ ಪ್ರವಾಹ ಬಂದಾಗ ಅದನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಇವೆಲ್ಲ ಇರ್ತಾ ಇರಲಿಲ್ಲ. ಪವಿತ್ರ ಅಂತಂದರೆ ಯಾರೂ ಅದರ ಮೇಲೆ ಕೈ ಮಾಡೋಲ್ಲ. ಹಾಗಿಲ್ಲದೆ ಇದ್ದರೆ ನಾಗಬನಗಳು ಯಾಕೆ ಉಳ್ಕೋತಾ ಇದ್ವು ಅಂತ ಗೊತ್ತಾಗುತ್ತೆ. ಮತ್ತು ನಮ್ಮ ನದಿಗಳಲ್ಲಿ, ಕೆರೆಗಳಲ್ಲಿ ಇದು ತುಂಬ ಪವಿತ್ರ, ಇಲ್ಲಿ ಗಂಗೋದ್ಭವ ಆಗುತ್ತದೆ ಇಂಥ ನಕ್ಷತ್ರದಲ್ಲಿ, ಇಂಥ ರಾಶಿಯಲ್ಲಿ, ಇಂಥ ಸಂಕ್ರಮಣದಲ್ಲಿ ಅಂತ ಅನ್ನೋದ್ರಿಂದ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾರೆ. ಈ ನಂಬಿಕೆಗಳೆಲ್ಲ ಹಾಗೆ ಬಂದಿವೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಈ ನಂಬಿಕೆಗಳಿಂದ, ಈ ಕಟ್ಟಲೆಗಳಿಂದ ಪ್ರಯೋಜನದ ಪ್ರಮಾಣ ಹೆಚ್ಚು, ತೊಂದರೆಗಳ ಪ್ರಮಾಣಕ್ಕಿಂತ ಪ್ರಯೋಜನದ ಪ್ರಮಾಣ ಹೆಚ್ಚು ಅಂತ ನೋಡ್ಬೋದು.